ಮನ್ಸಲ್ಲಿ ಬೈಕೊಳಕ್ಕೆ ಹೋಗ್ಬಿಡಿ, ಇವ್ನು ಯಾರೋ ಗುಗ್ಗು ನನ್ನ ಮಗ ಸಿಗ್ತಾ ಇನ್ನೂ ಜಾಸ್ತಿ ಹಾಕ್ಬಿಡೋಣ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ಚೌಕಾಸಿ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಈ ಬೀದಿ ಬದಿ ವ್ಯಾಪಾರಿಗಳ ಹತ್ರನೂ ಕೂಡ ಚೌಕಾಸಿ ಮಾಡೋಕ್ಕೆ ಹೋಗ್ಬಿಡಿ. ಜೀವನ ಯಾರಿಗೂ ಈಸಿ ಇಲ್ಲ ಬಾಸ್, ಕಷ್ಟಪಡಲೇಬೇಕು. ಎಲ್ಲ ಜನರಿಗೂ ಇದು ಜಾತ್ರೆ ಅಲ್ಲ. ಜಾತ್ರೆ ಅಂತ ಖುಷಿ ಪಡ್ತೀವಿ, ಅದೇ ಜಾತ್ರೆ ನಂಬ್ಕೊಂಬಿಟ್ಟು ಬದುಕೋ ಜನರುಗಳು ಭಾಳ ಜನ ಇರ್ತಾರೆ. ನೀವೇ ಅಬ್ಸರ್ವ್ ಮಾಡಿ, ಜಾತ್ರೆ ಅಂದಾಗ ಮಕ್ಕಳು ಸಮೇತ ಹಿಡಿದು ತುಂಬ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಬಲೂನ್ ಮಾರೋರು, ಆಟ ಸಾಮಾನು ಮಾರೋರು, ಇವರಿಗೆಲ್ಲ ಅಬ್ಸರ್ವ್ ಮಾಡಿ ನೀವೇ. ಬೇರೆ ಟೈಮಲ್ಲಿ ಅವ್ರು ಏನು ಮಾಡ್ತಿರ್ತಾರೋ ಅಂತ ಗೊತ್ತಿಲ್ಲ, ಬಟ್ ಈ ಟೈಮಲ್ಲಿ ಅವ್ರು ನೋಡಿದಾಗ ಒಂಥರ ಆಗುತ್ತೆ. ಯಾಕಂದರೆ ಜೀವನ ಯಾರಿಗೂ ಈಸಿ ಇಲ್ಲ ಬಾಸ್, ಕಷ್ಟಪಡಲೇಬೇಕು. ಮಂಡಕ್ಕಿ ಹಾಕೋನಿಂದ ಹಿಡಿದು ಗೋಬಿ ಮಂಚೂರಿ ಮಾಡೋನಿಂದ ಹಿಡಿದು ಪ್ರತಿ ಅಬ್ಸರ್ವ್ ಮಾಡಿ. ಜಾತ್ರೆ ಅಂದಾಗ ನಮಗಷ್ಟೇ ಖುಷಿ ಅಲ್ಲ, ನಮಗೆ ಖುಷಿಯಾಗಿರ್ಬೋದು, ಇವರುಗಳಿಗೆ ಜೀವನ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಜಾತ್ರೆ ಅಂದರೆ ಜೀವನವೇ. ನೀವು ಕೊಡೋ 20 ರೂಪಾಯಿ ಕೂಡ ಅವರಿಗೆ 20 ರೂಪಾಯಿ ಅಲ್ಲ 10 ರೂಪಾಯಿ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಜನರು ಈ ಬಜಾರ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಗಾಂಧಿ ಬಜಾರ ಆ ಥರ ಈ ಬಜಾರ್ಗಳಲ್ಲಿ ಚೌಕಾಸಿ ಮಾಡ್ತಾರೆ, ಬಾರ್ಗೇನ್ ಮಾಡ್ತಾರೆ. ಈ ಥರ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಚೌಕಾಸಿಗಳು ಮಾಡ್ತೀರಾ ಅಲ್ವಾ. ನಾವೇ ಆಗಲಿ ನೀವೇ ಆಗಲಿ, ಹೌದು ತಾನೇ, ಇವ್ರ ಹತ್ರ ಎಲ್ಲ ನಾವು ಚೌಕಾಸಿ ಮಾಡ್ತೀವಿ. ಅದೇ ಒಂದು ಮಾಲಲ್ಲಿ ಬಟ್ಟೆ ತೊಗೊಳಕ್ಕೆ ಹೋದಾಗ ಆರ್ ಎಲ್ಲಾದರೂ ಒಂದು ಕಡೆ ಒಂದು ಬ್ರ್ಯಾಂಡೆಡ್ ಶೋರೂಮಿಗೆ ಹೋದಾಗ ನೀವಲ್ಲಿ ಚೌಕಾಸಿ ಮಾಡ್ತೀರಾ, ಬಾರ್ಗೇನಿಂಗ್ ಮಾಡ್ತೀರಾ? ಮಾಡಲ್ಲ ಅಲ್ಲ. ಟ್ರೈ ಮಾಡಿ ಎಲ್ಲಿ ಮಾಡೋಕ್ಕೆ ಇಲ್ಲ ಅಲ್ವಾ. ಸೊ ದಯವಿಟ್ಟು ಕೂಡ ಒಂದು ಹೇಳ್ತೀನಿ ಕೇಳಿ, ಈ ರೋಡ್ ಬದಿ ವ್ಯಾಪಾರ ಮಾಡೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಹತ್ರ ಚೌಕಾಸಿ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ನೀವು ನಿಜವಾಗ್ಲೂ ಒಂದು ಮಾಲ್ಗಳಲ್ಲಿ, ಯಾವುದೋ ಒಂದು ಶೋರೂಮ್ಗಳಲ್ಲಿ, ಬಟ್ಟೆ ಶೋರೂಮಲ್ಲಿ ಎಲ್ಲ ಏನೋ ಒಂದು ಶೋರೂಮಲ್ಲಿ ನೀವು ಚೌಕಾಸಿ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಈ ಬೀದಿ ಬದಿ ವ್ಯಾಪಾರಿಗಳ ಹತ್ರನೂ ಕೂಡ ಚೌಕಾಸಿ ಮಾಡೋಕ್ಕೆ ಹೋಗ್ಬಿಡಿ. ಅವ್ರೇನು ರಾತ್ರಿ ಶ್ರೀಮಂತ ಏನು ಆಗಲ್ಲ ಅಲ್ಲ, ಹೌದು ತಾನೇ. ಅವ್ರು ಹೊಟ್ಟೆ ಪಾಡಿ ಬಂದಿರ್ತಾರೆ. ಇದು ಒಂದು ಪಾಯಿಂಟ್ ಆಫ್ ವ್ಯೂ. ಆದರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಬನ್ನಿ. ಈ ಬೀದಿ ಬದಿ ವ್ಯಾಪಾರಿಗಳು ಅಷ್ಟೇ, ಒಬ್ಬರು ನಿಮ್ಮ ಹತ್ರ ಚೌಕಾಸಿ ಮಾಡಿದ್ರೆ ನಿಮ್ಮ ಹತ್ರ ಏನಾದ್ರು ತೊಗೊತಿದ್ದಾರೆ ಅಂತಂದರೆ ಮನ್ಸಲ್ಲಿ ಬೈಕೊಳಕ್ಕೆ ಹೋಗ್ಬಿಡಿ, ಇವ್ನು ಯಾರೋ ಗುಗ್ಗು ನನ್ನ ಮಗ ಸಿಗ್ತಾ ಇನ್ನೂ ಜಾಸ್ತಿ ಹಾಕ್ಬಿಡೋಣ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ಈಗ ನಾನೇ ಆಗಲಿ ಎಲ್ಲೂ ಕೂಡ ನಾನು ಚೌಕಾಸಿ ಮಾಡೋಕ್ಕೆ ಹೋಗಲ್ಲ, ಮಾಡ್ತೀನಿ, ಮಾಡೋ ಕಡೆ ಮಾಡ್ತೀನಿ, ಬಟ್ ಆದಷ್ಟು ನಾನು ಮಾಡಲ್ಲ. ಈ ವಿಷಯ ನಾನು ಇಷ್ಟು ಗಂಟೆ ಏನು ಹೇಳಿದ್ನಲ್ಲ, ಇವೆಲ್ಲ ನನಗೆ ಅರ್ಥ ಆದಮೇಲೆ ನಾನು ಅಷ್ಟು ಚೌಕಾಸಿ ಎಲ್ಲ ಮಾಡೋಕ್ಕೋಗಲ್ಲ. ಬಾರ್ಗೇನಿಂಗ್ ಅನ್ನೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ.